ನೆಲ್ಲಿಕಾಯಿ ಭಾರತದಾದ್ಯಂತ ಕಂಡುಬರುವ ಒಂದು ಪ್ರಮುಖ ಔಷಧೀಯ ಸಸ್ಯ ಅಥವಾ ಗಿಡವಾಗಿದೆ. ಇದರಲ್ಲಿ ಎರಡು ವಿಧಗಳು ಇವೆ. ಒಂದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಇನ್ನೊಂದು ನಕ್ಷತ್ರ ನೆಲ್ಲಿಕಾಯಿ. ಆಮ್ಲ ಪ್ರಕೃತಿಯ ವರವಾಗಿದೆ. ಇವೆರಡು ವಿಟಮಿನ್ ಸಿಯ ಸಮೃದ್ಧ ಮೂಲವಾಗಿವೆ. ಬೆಟ್ಟದ ನೆಲ್ಲಿಕಾಯಿ ಗುಡ್ಡಗಳ ಸಾಲಿನ ಸಮೃದ್ಧ ಪರಿಸರದಲ್ಲಿ ಬೆಳೆಯುತ್ತದೆ. ನಕ್ಷತ್ರ ನೆಲ್ಲಿಕಾಯಿ ಮನೆ ಪರಿಸರ ಸೇರಿದಂತೆ ಜಮೀನುಗಳ ಮಡಿಲಿನಲ್ಲಿ ಬೆಳೆಯುತ್ತದೆ. ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ನೆಲ್ಲಿಕಾಯಿ ಪ್ರಕೃತಿಯ ಅದ್ಭುತ ಕೊಡುಗೆ. ಮನುಷ್ಯನ ಆರೋಗ್ಯದ ಕಣಜ ಅಥವಾ ಗಣಿ ಎನ್ನಬಹುದು. ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಗಳಲ್ಲಿ ಇದಕ್ಕೆ ಮಹತ್ವದ ಸ್ಥಾನ ಇದೆ. ಆಯುರ್ವೇದದಲ್ಲಿ ಇದಕ್ಕೆ ಅಮೃತ ಫಲ ಅನ್ನುತ್ತಾರೆ. ನಮಗೆ ಗೊತ್ತಿರುವಂತೆ ನಾನು ಈಗ ಹೇಳುತ್ತಿರುವ ನೆಲ್ಲಿಕಾಯಿಯಲ್ಲಿ ಎರಡು ವಿಧಗಳಿವೆ. ಒಂದು ಬೆಟ್ಟದ ನೆಲ್ಲಿಕಾಯಿ, ಇನ್ನೊಂದು ನಕ್ಷತ್ರ ನೆಲ್ಲಿಕಾಯಿ ಅಥವಾ ಕಿರು ನೆಲ್ಲಿಕಾಯಿ ಆಗಿದೆ. ಬೆಟ್ಟದ ನೆಲ್ಲಿಕಾಯಿಯನ್ನು ಇಂಗ್ಲಿಷ್ನಲ್ಲಿ ದ ಕಿಂಗ್ ಆಫ್ ಇಮ್ಯುನಿಟಿ ಅಂದರೆ ಆರೋಗ್ಯದ ರಾಜ ಎಂದು ಗುರುತಿಸಲಾಗುತ್ತದೆ. ನಕ್ಷತ್ರ ಅಥವಾ ಸ್ಟಾರ್ ನೆಲ್ಲಿಕಾಯಿಯೂ ಇದಕ್ಕೆ ಹೊರತಾಗಿಲ್ಲ. ಹಾಗಿದ್ದರೆ ಬನ್ನಿ, ಇವೆರಡರ ನಡುವಿನ ವ್ಯತ್ಯಾಸವೇನು, ಇವುಗಳ ಆರೋಗ್ಯ ಪ್ರಯೋಜನಗಳೇನು ಎನ್ನುವುದನ್ನು ತಿಳಿಯೋಣ. ಬೆಟ್ಟದ ನೆಲ್ಲಿಕಾಯಿಯನ್ನು ಇಂಡಿಯನ್ ಗೂಸ್ಬೆರಿ ಎಂತಲೂ ಕರೆಯುತ್ತಾರೆ. ಇದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತದೆ. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿದ್ದು ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಧುಮೇಹಿಗಳು ಪ್ರತಿದಿನ ಸ್ವಲ್ಪ ಅರಿಶಿಣದ ಜೊತೆ ನೆಲ್ಲಿಕಾಯಿ ರಸ ಬೆರೆಸಿ ಕುಡಿದರೆ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇರುತ್ತದೆ. ಇದು ಸೌಂದರ್ಯವರ್ಧಕವೂ ಹೌದು. ಕೂದಲು ಉದುರುವಿಕೆ ತಡೆಯಲು ಮತ್ತು ಕಣ್ಣಿನ ದೃಷ್ಟಿ ಚುರುಕುಗೊಳಿಸಲು ಬೆಸ್ಟ್ ಔಷಧಿ. ಇದರ ರಸವನ್ನು ತುಪ್ಪದೊಂದಿಗೆ ಬೆರೆಸಿ ಜ್ವರ ಕಡಿಮೆ ಮಾಡಲು ಕೊಡುತ್ತಾರೆ. ರಕ್ತಹೀನತೆ ಇದ್ದಲ್ಲಿ ಇದರ ಚೂರ್ಣವನ್ನು ಜೇನುತುಪ್ಪದೊಂದಿಗೆ ಸೇವಿಸಬಹುದು. ಕಾಮಾಲೆ ರೋಗ ನಿವಾರಣೆಗೆ ಇದರ ರಸವನ್ನು ದ್ರಾಕ್ಷಿಯೊಂದಿಗೆ ನೀಡುತ್ತಾರೆ. ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಸಿಯೊಂದಿಗೆ ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ, ಕ್ಯಾರೋಟಿನ್ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ನಂತಹ ಅನೇಕ ಖನಿಜಗಳು ಹಾಗೂ ಜೀವಸತ್ವ ಇವೆ. ಇದು ದೇಶದ ಬಹುತೇಕ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಅರಣ್ಯದಲ್ಲೂ ಹೇರಳವಾಗಿ ಸಿಕ್ಕುತ್ತದೆ. ವಾಣಿಜ್ಯೀಕರಣವಾಗಿ ಇದರ ಸಸ್ಯವನ್ನು ಸ್ವಾಭಾವಿಕ ಹಸಿರು ಬಣ್ಣ ತಯಾರಿಕೆಯಲ್ಲಿ ಬಳಸುತ್ತಾರೆ. ಗಿಡ ಸಣ್ಣ ಮತ್ತು ಮಧ್ಯಮ ಗಾತ್ರದಲ್ಲಿ ಬೆಳೆಯುತ್ತದೆ. ಇದರ ರುಚಿ ಮೊದಲು ಒಗರು, ಆಮೇಲೆ ಹುಳಿ, ಕೊನೆಗೆ ನೀರು ಕುಡಿದರೆ ಸಿಹಿಯಾಗಿರುತ್ತದೆ. ಈ ಅನುಭವ ನಿಮ್ಮೆಲ್ಲರಿಗೂ ಸಿಕ್ಕಿರುತ್ತದೆ ತಿಂದವರಿಗೆ. ಇನ್ನು ಮನೆಯಂಗಳ ಅಥವಾ ಸುತ್ತಲಿನ ಪರಿಸರದಲ್ಲಿ ಸಿಗುವ ಸ್ಟಾರ್ ಗೂಸ್ಬೆರಿ ಅಥವಾ ಕಿರು ನೆಲ್ಲಿಕಾಯಿ, ಇದು ಹೆಚ್ಚಿಗೆ ಹುಳಿ ಇರುತ್ತದೆ. ಉಪ್ಪಿನಕಾಯಿ, ಜಾಮ್ ತಯಾರಿ ಅಥವಾ ಕಲ್ಲು ಉಪ್ಪು ಖಾರ ಹಚ್ಚಿ ತಿನ್ನೋಕೆ ಸಖತ್ತಾಗಿರುತ್ತದೆ. ಜೀರ್ಣಕ್ರಿಯೆ ಸಮಸ್ಯೆ ಇದ್ದರೆ ಇದು ರಾಮಬಾಣ. ಇದರಲ್ಲಿ ಫೈಬರ್ ಹೆಚ್ಚಿಗೆ ಇರುವುದರಿಂದ ಮಲಬದ್ಧತೆ ನಿವಾರಿಸುತ್ತದೆ. ಲಿವರ್ ಆರೋಗ್ಯಕ್ಕೂ ಒಳ್ಳೆಯದು. ಕಾಮಾಲೆ ಅಥವಾ ಜಾಂಡೀಸ್ ಬಂದಾಗ ಇದರ ಎಲೆಗಳ ರಸ ಬಳಸುವುದು ಹಿಂದಿನಿಂದಲೂ ನಡೆದು ಬಂದ ರೂಢಿ. ಚರ್ಮದ ಸಮಸ್ಯೆಗೂ ಇದು ಸೈ. ರೋಗ ವಾಸಿ ಮಾಡುತ್ತದೆ. ಮೈ ಮೇಲೆ ತುರಿಕೆ ಅಥವಾ ಅಲರ್ಜಿ ಆದಾಗ ಇದರ ಎಲೆಗಳನ್ನು ಅರೆದು ಹಚ್ಚಿದರೆ ತಕ್ಷಣ ಉಪಶಮನ ಸಿಗುತ್ತದೆ ಎಂದು ಭಾರತೀಯ ವೈದ್ಯಕೀಯ ಪದ್ಧತಿಗಳಲ್ಲಿ ಮಾಹಿತಿ ಸಿಕ್ಕುತ್ತದೆ. ಇವೆರಡು ನೆಲ್ಲಿಕಾಯಿಗಳಲ್ಲಿನ ವ್ಯತ್ಯಾಸ ಇಷ್ಟೇ. ಬೆಟ್ಟದ ನೆಲ್ಲಿಕಾಯಿ ಹೆಚ್ಚು ಔಷಧೀಯ ಗುಣ ಹೊಂದಿದೆ. ನಕ್ಷತ್ರ ನೆಲ್ಲಿಕಾಯಿ ಅಡುಗೆ ಮತ್ತು ರುಚಿಗೆ ಪ್ರಸಿದ್ಧವಾಗಿದೆ.
ಇವುಗಳನ್ನು ಔಷಧವಾಗಿ ಬಳಸಬೇಕೆನ್ನುವವರು ಅಥವಾ ಹೆಚ್ಚಿಗೆ ಸೇವನೆ ಮಾಡಬೇಕೆನ್ನುವವರು ಆಯುರ್ವೇದ ವೈದ್ಯರ ಸಲಹೆ ಸೂಚನೆಗಳನ್ನು ಪಡೆಯುವುದು ಉತ್ತಮ. ನೋಡಿದ್ರಲ್ಲ, ನಮಗೆ ಸುಲಭವಾಗಿ ಸಿಗುವ ಈ ನೆಲ್ಲಿಕಾಯಿಗಳಲ್ಲಿ ಎಷ್ಟೊಂದು ಪವರ್ ಇದೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.